ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಬಿಮ್ಸ್ ಮತ್ತು ಜಿಲ್ಲಾಸ್ಪತ್ರೆಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಬಳ್ಳಾರಿಯಲ್ಲಿ ಬಾಣಂತಿಯರ ಸರಣಿ ಸಾವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಯಂ ಪ್ರೇರಿತವಾಗಿ ದೂರು ಸಹ ದಾಖಲಾಗಿದೆ. ಬಿಮ್ಸ್ ಹಾಗೆ ಜಿಲ್ಲಾಸ್ಪತ್ರೆಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದ್ದು, ಬಳ್ಳಾರಿ ಜಿಲ್ಲಾಸ್ಪತ್ರೆ ಮೇಲೆ ಲೋಕಾಯುಕ್ತ ದಾಳಿ ಮಾಡಿದೆ. ಲೋಕಾಯುಕ್ತ ಎಸ್ಪಿ ಸಿದ್ದರಾಜು ನೇತೃತ್ವದಲ್ಲಿ ರೇಡ್ ಮಾಡಲಾಗಿದೆ. 25ಕ್ಕೂ ಹೆಚ್ಚು ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ನಡೆಸಲಾಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಹೆರಿಗೆ, ಐಸಿಯು, ಔಷಧಿ ಉಗ್ರಾಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಬಾಣಂತಿಯರ ಸಾವಿನ ಬಳಿಕ ಸ್ವಯಂ ಪ್ರೇರಿತವಾಗಿ ದೂರನ್ನ ದಾಖಲು ಮಾಡಿಕೊಳ್ಳಲಾಗಿತ್ತು. ಸ್ವಯಂ ಪ್ರೇರಿತ ದೂರು ಹಿನ್ನೆಲೆಯಲ್ಲಿ ಭೇಟಿ ನೀಡಿ ಪರಿಶೀಲನೆ ನಡೆಸಲಾಗ್ತಾ ಇದೆ ಲೋಕಾಯುಕ್ತದಿಂದ. ಬಿಮ್ಸ್ ಮತ್ತೆ ಜಿಲ್ಲಾಸ್ಪತ್ರೆಗೆ ಲೋಕಾಯುಕ್ತ ದಾಳಿ ನಡೆಸಿರುವಂತಹ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಹೆರಿಗೆ ವಾರ್ಡ್, ಐಸಿಯು, ಔಷಧಿ ಉಗ್ರಾಣ ಎಲ್ಲ ಕಡೆ ಸಹ ಭೇಟಿ ಮಾಡಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಯಾವ ರೀತಿಯಾಗಿ ಟ್ರೀಟ್ಮೆಂಟ್ ಆಗ್ತಾ ಇದೆ, ಇಲ್ಲಿ ಬಳಸ್ತಾ ಇರುವಂತಹ ಔಷಧಿಗಳ ಯಾವ ರೀತಿಯಾಗಿದ್ದಾವೆ ಔಷಧಿಗಳು, ಅದೇ ರೀತಿಯಾಗಿ ಎಕ್ಸ್ಪೈರಿ ಆಗಿರುವಂತಹ ಔಷಧಿಗಳನ್ನೇನಾದ್ರೂ ಬಳಸ್ತಾ ಇದ್ದಾರಾ, ಈ ರೀತಿಯಾಗಿ ಪರಿಶೀಲನೆ ಆಗ್ತಾ ಇದೆ. ಯಾಕಂದ್ರೆ ಮೊನ್ನೆ ನಿಧನರಾದ್ರಲ್ಲ ಸುಮಯ್ಯ ಬಾನು, ಅವರ ಪತಿ ಒಂದು ಆರೋಪ ಮಾಡಿದ್ರು, ಎಕ್ಸ್ಪೈರಿ ಆದಂತಹ ಔಷಧಿಗಳನ್ನ ಬಳಸಿದ್ದಾರೆ, ಹಾಗಾಗಿ ನನ್ನ ಪತ್ನಿ ಸಾವನ್ನಪ್ಪಿದ್ದಾರೆ ಅನ್ನುವಂತ ಆರೋಪ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಕಂಪ್ಲೀಟ್ ಆಗಿ ಈಗ ಔಷಧಿ ಉಗ್ರಾಣವನ್ನ ಸಹ ಪರಿಶೀಲನೆ ನಡೆಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. ಜಿಲ್ಲಾಸ್ಪತ್ರೆಯಲ್ಲಿ ಲೋಕಾಯುಕ್ತರು ದಾಳಿ ನಡೆಸಿ ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯಗಳಿವೆ. ಗ್ಲೂಕೋಸ್ ಬಾಟಲ್ ಹಾಗೆ ಅಲ್ಲಿರುವಂತಹ ಔಷಧಿಗಳು ಎಲ್ಲವನ್ನ ಸಹ ಪರಿಶೀಲನೆ ಮಾಡ್ತಾ ಇದ್ದಾರೆ. ಎಸ್, ದೃಶ್ಯಗಳನ್ನ ನೋಡ್ತಾ ಇದ್ದೀರಾ. ಜಿಲ್ಲಾಸ್ಪತ್ರೆಗೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ದು, ಅಲ್ಲಿ ಪರಿಶೀಲನೆ ನಡೆಸ್ತಾ ಇರುವಂತಹ ದೃಶ್ಯಗಳು. 25ಕ್ಕೂ ಹೆಚ್ಚು ಲೋಕಾಯುಕ್ತರು ದಾಳಿ ನಡೆಸಿದ್ದಾರೆ. ಹೆರಿಗೆ ವಾರ್ಡ್, ಐಸಿಯು, ಔಷಧಿ ಉಗ್ರಾಣ ಎಲ್ಲ ಕಡೆ ಸಹ ಪರಿಶೀಲನೆ ಆಗ್ತಾ ಇದೆ, ಎಲ್ಲಿ ಎಡವಟ್ಟಾಗಿದೆ ಅನ್ನುವಂತಹ ಹಿನ್ನೆಲೆಯಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನರಸಿಂಹಮೂರ್ತಿ, ಈಗ ಬಿಮ್ಸ್ ಹಾಗೆ ಜಿಲ್ಲಾಸ್ಪತ್ರೆಗಳಲ್ಲಿ ಲೋಕಾಯುಕ್ತ ದಾಳಿ ನಡೆಸಿರುವಂತದ್ದು, ಈಗ ಬಾಣಂತಿಯರ ಸಾವಿಗೆ ಕಾರಣ ಅಂತ ಹೇಳಲಾಗ್ತಾ ಇದ್ದಂತಹ ಔಷಧಿಗಳನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ. ಏನನ್ನಾದ್ರೂ ವಶಕ್ಕೆ ಪಡೆದುಕೊಂಡಿದ್ದಾರಾ ಇದುವರೆಗೂ ಲೋಕಾಯುಕ್ತರು? ಸದ್ಯಕ್ಕೆ ಏನಾಗ್ತಾ ಇದೆ ಅಲ್ಲಿ? ಪ್ರಗತಿ ಈಗಾಗಲೇ ಹೇಳಿದಂತೆ ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ ಬಾಣಂತಿಯರ ಸಾವಿನ ಪ್ರಕರಣ ದಿನಕ್ಕೊಂದು ಪಡೆದುಕೊಳ್ತಾ ಇದೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಯಾಕಂದ್ರೆ ಕಳೆದ ಒಂದು ತಿಂಗಳಲ್ಲಿ ಹೆಚ್ಚು ಕಡಿಮೆ 27-28 ದಿನಗಳಲ್ಲಿ ಜಿಲ್ಲಾಸ್ಪತ್ರೆಯಲ್ಲಿ 5 ಜನರು ಸಾವನ್ನಪ್ಪಿದ್ರೆ, ಬಳ್ಳಾರಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಓರ್ವ ಬಾಣಂತಿ ಸಾವನ್ನಪ್ಪಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ದಿನದಿಂದ ದಿನಕ್ಕೆ ಸ್ವಲ್ಪ ಪ್ರಕರಣ ಕಾವೇರ್ತಾ ಇದೆ. ಯಾಕಂದ್ರೆ ಸರ್ಕಾರದ ಮಟ್ಟದಲ್ಲಿ ಸಿಎಂ ಸಿದ್ದರಾಮಯ್ಯನವರು ಸಭೆ ಮಾಡಿ ಮತ್ತಷ್ಟು ಪರಿಹಾರ ಘೋಷಣೆ ಮಾಡಿದ್ರು. ಸಾವಿಗೆ ನಿಗೂಢವಾದಂತಹ ಕಾರಣ ಏನು, ಯಾಕೆ IV ಫ್ಲೂಯಿಡ್ ಇಂದನೇ ಸಾವನ್ನಪ್ಪಿದ್ದಾರೆ, ಅದನ್ನ ಸಪ್ಲೈ ಮಾಡಿದವರು ಯಾರು ಅಂತಕ್ಕಂಥದ್ದು ದೊಡ್ಡ ಪ್ರಶ್ನೆ ಆಗಿದೆ. ಹೀಗಾಗಿ ಲೋಕಾಯುಕ್ತರು ಸ್ವಯಂ ಪ್ರೇರಿತವಾಗಿ ಒಂದು ದೂರನ್ನು ದಾಖಲು ಮಾಡಿಕೊಟ್ಟ ಹಿನ್ನೆಲೆಯಲ್ಲಿ ಈಗ ಏನು 3 ತಂಡಗಳಾಗಿ ಜಿಲ್ಲಾಸ್ಪತ್ರೆ, ಬಿಮ್ಸ್ ಆಸ್ಪತ್ರೆ ಮತ್ತು ಜಿಲ್ಲಾಸ್ಪತ್ರೆ ಉಗ್ರಾಣ ಸೇರಿದಂತೆ 3 ಕಡೆಗಳಲ್ಲಿ ಏನು ಅಧಿಕಾರಿಗಳು ಒಂದು ತಪಾಸಣೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಒಂದೇ ಬ್ಯಾಚ್ ನಂಬರ್ನ 280 ಬಾಕ್ಸ್ಗಳು ಏನು ಜಿಲ್ಲಾಸ್ಪತ್ರೆಗೆ ಬಂದಿರ್ತವೆ. ಆ ಬಾಕ್ಸ್ಗಳನ್ನು ಯಾವ ರೀತಿಯಾಗಿ ಯಾರಿಗೆ ಕೊಡಲಾಗಿತ್ತು, ಎಲ್ಲೆಲ್ಲಿ ಬಳಕೆ ಮಾಡಲಾಗಿತ್ತು, ಏನು ಎಫೆಕ್ಟ್ ಆದ್ಮೇಲೆ, ಅಂದ್ರೆ ಯಾವಾಗ ಇದೇ ಗ್ಲೂಕೋಸ್ ಇಂದ ಸಾವನ್ನಪ್ಪಿದೆ ಅಂತ ಗೊತ್ತಾದ್ಮೇಲೆ ಮತ್ತೆ ಇದನ್ನೇನಾದ್ರೂ ಬಳಕೆ ಮಾಡ್ಲಾಯ್ತಾ, ಅದಕ್ಕಿಂತ ಎಷ್ಟು ಬಾಟಲ್ಗಳನ್ನು ಬಳಕೆ ಮಾಡಲಾಗಿತ್ತು, ಈಗ ಜಿಲ್ಲಾಸ್ಪತ್ರೆಯಲ್ಲಿ ಎಷ್ಟು ಉಳಿದುಕೊಂಡಿದ್ವಿ ಅನ್ನೋದ್ರ ಬಗ್ಗೆ ಒಂದಷ್ಟು ಲೋಕಾಯುಕ್ತ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ. ಒಂದ್ ಕಡೆ ಜಿಲ್ಲಾಸ್ಪತ್ರೆ ಒಳಗಡೆ ಲೋಕಾಯುಕ್ತ ಅಧಿಕಾರಿಗಳು ತಪಾಸಣೆ ಮಾಡತಕ್ಕಂಥ ಬೆನ್ನಲ್ಲೇ ಹೊರಗಡೆ ಬಿಜೆಪಿಯ ಒಂದು ದೊಡ್ಡ ನಿಯೋಗ, ಅಂದ್ರೆ ಶ್ರೀರಾಮುಲು ನೇತೃತ್ವದಲ್ಲಿ ಒಂದು ದೊಡ್ಡ ಪ್ರತಿಭಟನೆ ಮಾಡಲಾಗ್ತಿದೆ. ಇದೀಗ ಮಹಿಳಾ ತಂಡ, ಅಂದ್ರೆ ಏನು ಪರಿಷತ್ ಸದಸ್ಯ ಆಗಿರ್ತಕ್ಕಂಥ ಹೇಮಲತಾ ನಾಯಕ್ ಸೇರಿದಂತೆ ವಿವಿಧ ಮಹಿಳಾ ಘಟಕದ ನಾಯಕರು ಕೂಡ ಬಂದು ಜಿಲ್ಲಾಸ್ಪತ್ರೆ ಒಂದಷ್ಟು ಪರಿಶೀಲನೆ ಮಾಡ್ತಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಸಾವಿನ ಪ್ರಕರಣ ಮಾಧ್ಯಮಗಳಲ್ಲಿ ಹೆಚ್ಚು ಪ್ರಸಾರವಾಗ್ತಾ ಇದೆ. ಆದ ಬಳಿಕ ಎಚ್ಚೆತ್ತುಕೊಂಡಂತ ವಿರೋಧ ಪಕ್ಷದ ನಾಯಕರು ಕೂಡ ಇದೀಗ ಪ್ರತಿಭಟನೆ ಮಾಡ್ಲಿಕ್ಕೆ ಒಂದಷ್ಟು ಮುಂದಾಗಿದೆ ಅಂತೇಳಿ ಹೇಳ್ಬೋದಾಗಿದೆ. ಇದ್ರ ಜೊತೆಗೆ ಅಂತಂದ್ರೆ ಸರ್ಕಾರ ಕೂಡ ಇಷ್ಟೆಲ್ಲ ಆದ ಬಳಿಕ ಇದೀಗ ಎಚ್ಚೆತ್ತುಕೊಂಡಿದೆ. ಆರೋಗ್ಯ ಇಲಾಖೆ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಇವತ್ತು ಸಂಜೆ ಜಿಲ್ಲಾಸ್ಪತ್ರೆಗೆ ಬರಲಿದ್ದಾರೆ. ಅಂದ್ರೆ ಮಧ್ಯಾಹ್ನ 3:30-4 ಗಂಟೆಗೆ ಕೂಡ್ಲಿಗಿಯಲ್ಲಿ ಹೋಗ್ತಾರೆ. ಕೂಡ್ಲಿಗಿಯಲ್ಲಿ ಮೊನ್ನೆ ಏನು ಸಾವನ್ನಪ್ಪಿದ್ರು ಸುಮಯ್ಯ ಬಾನು ಅನ್ನೋರು ಮನೆಯಲ್ಲಿ ಹೋಗ್ತಾರೆ, ಒಂದಷ್ಟು ಸಾಂತ್ವನ ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ನೇರವಾಗಿ 4:05 ಗಂಟೆಗೆ ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಬರ್ತಾರೆ.
ಇರ್ತಕ್ಕಂಥ ಏನು ವಾರ್ಡ್ಗಳ ವಿಸಿಟ್ ಮಾಡ್ತಾರೆ ಮತ್ತು ಉಗ್ರಾಣದಲ್ಲಿ ಹೋಗಿ ಒಂದಷ್ಟು ತಪಾಸಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದಾದ ಬಳಿಕ ಏನು ಉಳಿದಂತೆ ಬಳ್ಳಾರಿ ತಾಲೂಕಿನ ಬೇರೆ ಬೇರೆ ಗ್ರಾಮಗಳಲ್ಲಿ ಏನು ಒಂದಿಬ್ರು ಮಹಿಳೆಯರು ಸಾವನ್ನಪ್ಪಿದ್ರು ಅವರ ಮನೆಗಳಿಗೂ ಕೂಡ ಹೋಗ್ತಕ್ಕಂಥ ಕೆಲಸವನ್ನು ಏನು ಆರೋಗ್ಯ ಇಲಾಖೆ ಸಚಿವರು ಮಾಡ್ತಾ ಇದ್ದಾರೆ. ಆದ್ರೆ ರಾಮುಲು ಹೇಳ್ತಕ್ಕಂಥ ಒಂದು ಪ್ರಶ್ನೆ ಅಂತಂದ್ರೆ ಕೇವಲ 2 ಲಕ್ಷ ಪರಿಹಾರ ಕೊಟ್ಟರೆ ಸಾಲೋದಿಲ್ಲ, ಯಾವುದಕ್ಕೂ ಕೂಡ ಆಗಿಲ್ಲ, ಈ ಸಾವಿಗೆ ನ್ಯಾಯ ಕೊಟ್ಟಂತೆ ಆಗೋದಿಲ್ಲ. ಹೀಗಾಗಿ ಸಾವನ್ನಪ್ಪಿದ ಪ್ರತಿ ಕುಟುಂಬಕ್ಕೂ ಕೂಡ 1 ಕೋಟಿ ರೂಪಾಯಿ ಪರಿಹಾರ ಕೊಡುವವರಿಗೂ ಕೂಡ ನಾನು ಉಪವಾಸ ಸತ್ಯಾಗ್ರಹ ಮಾಡ್ತೀನಿ ಅಂತ ಮಾತನ್ನು ಹೇಳಿ ಜಿಲ್ಲಾಸ್ಪತ್ರೆ ಮುಂದೆ ಟೆಂಟ್ ಹಾಕೊಂಡು ಬೆಳಗ್ಗಿಂದ ಕೂಡ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹೀಗಾಗಿ ಎಲ್ಲ ಒಂದ್ ಕಡೆ ಸೋಮವಾರ ಸೆಷನ್ ನಡೀತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಬಳ್ಳಾರಿಯ ಬಾಣಂತಿಯರ ಸಾವಿನ ಪ್ರಕರಣ ಹೆಚ್ಚು ಶ್ರದ್ಧೆ ಆಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಏನು ಆರೋಗ್ಯ ಇಲಾಖೆ ಸಚಿವರು ಬಂದು ಹೋಗ್ತಾ ಇದ್ದಾರೆ. ಯಾವುದೂ ಕೂಡ ನಾವು ಒಪ್ಪೋದಿಲ್ಲ, ಕೇವಲ ಪರಿಹಾರ ಕೊಟ್ಟರೆ ಮಾತ್ರವಲ್ಲ, ಸಾವಿಗೆ ಯಾರು ಕಾರಣರಾಗಿದ್ರು, ಎಲ್ಲಿಂದ ಈ IV ಫ್ಲೂಯಿಡ್ ಔಷಧಿ ಬಂತು, ಇದೆಲ್ಲವನ್ನು ಕೂಡ ಒಂದಷ್ಟು ತಪಾಸಣೆ ಮಾಡಬೇಕು ಮತ್ತು ತಪ್ಪಿತಸ್ಥರಿಗೆ ಶಿಕ್ಷೆ ಆಗಬೇಕು. ಅಲ್ಲಿಯವರೆಗೂ ಕೂಡ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅನ್ನೋಂಥ ಮಾತನ್ನು ಏನು ರಾಮುಲು ಅವರಲ್ಲಿ ನೇರವಾಗಿ ಹೇಳ್ತಾ ಇದ್ದಾರೆ. ಪ್ರಗತಿ ಇದೆಲ್ಲವನ್ನು ಹೊರತುಪಡಿಸಿದ್ರೆ ಸಾವನ್ನಪ್ಪಿರ್ತಕ್ಕಂಥ ಕುಟುಂಬದವರಿಗೆ ಇದ್ಯಾವುದು ಕೂಡ ಬೇಕಲ್ಲ, ನಮ್ಮ ಮನೆಯಲ್ಲಿ ಸಾವಾಗಿದೆ, ನಮ್ಮ ಪಾಡಿಗೆ ನಾವು ಇರ್ತೀವಿ ಅನ್ನೋಂಥ ಮಾತನ್ನು ಕೂಡ ಹೇಳ್ತಿದ್ದಾರೆ. ಎಲ್ಲೋ ಒಂದ್ ಕಡೆ ಜಿಲ್ಲಾಸ್ಪತ್ರೆ ಆಗಿರ್ತಕ್ಕಂಥ ಎಡವಟ್ಟಿನಿಂದ ಈ 5 ಕುಟುಂಬಗಳು ಸಾಕಷ್ಟು ನೊಂದೋಗಿದ್ದಾವೆ. ಯಾರು ಕೂಡ ಸರ್ಕಾರದ ಪರಿಹಾರ ಆಗಿರ್ಬೋದು, ಸರ್ಕಾರದಿಂದ ಬಂದಂತ ವ್ಯಕ್ತಿಗಳಾಗಿರ್ಬೋದು ಕೇವಲ ಸಾಂತ್ವನ ಹೇಳ್ಬೋದು, ಆದ್ರೆ ನಮ್ಮ ಮನೆಯ ಮಗಳನ್ನ ಏನು ಶಿಶು ಅಂದ್ರೆ ಮಗುವಿನ ತಾಯಿಯನ್ನು ಯಾರು ಕೂಡ ವಾಪಸ್ ಕರೆದುಕೊಂಡು ಬರ್ಲಿಕ್ಕೆ ಆಗೋದಿಲ್ಲ ಅಂತ ಮಾತನ್ನು ಹೇಳುವ ಮೂಲಕ ಸಾಕಷ್ಟು ಕುಟುಂಬಸ್ಥರು ಕೂಡ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಗತಿ ಇನ್ನು ನರಸಿಂಹಮೂರ್ತಿ, ಒಂದು ಬ್ಯಾಚ್ ಅನ್ನ ಗ್ಲೂಕೋಸ್ ನ ಒಂದು ಬ್ಯಾಚ್ ಅನ್ನ ಬ್ಯಾನ್ ಮಾಡಲಾಗಿತ್ತು. ಆ ಬ್ಯಾಚ್ ನ ಗ್ಲೂಕೋಸ್ ಗಳೇನಾದ್ರೂ ಪತ್ತೆ ಆಗಿದೆಯಾ ಇದುವರೆಗೂ? ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಸಿಕ್ಕಿದೆಯಾ? ಹೌದು ಪ್ರಗತಿ, ಈಗಾಗಲೇ ಲೋಕಾಯುಕ್ತ ಅಧಿಕಾರಿಗಳು ತಪಾಸಣೆ ಮಾಡ್ತಕ್ಕಂಥ ವೇಳೆಯಲ್ಲಿ ಏನು ಬಳ್ಳಾರಿ ಜಿಲ್ಲೆಗೆ ಬಂದಿರತಕ್ಕಂಥ 280 ಬಾಕ್ಸ್ಗಳಲ್ಲಿ ಹೆಚ್ಚು ಕಡಿಮೆ 150ಕ್ಕೂ ಹೆಚ್ಚು ಬಾಕ್ಸ್ಗಳನ್ನು ಬಳಸಲಾಗಿದೆ. ಆದ್ರೆ ಎಲ್ಲಿ ಕೂಡ ಅಂತ ದೊಡ್ಡ ಮಟ್ಟದ ಎಫೆಕ್ಟ್ ಆಗಿಲ್ಲ. ಆದ್ರೆ ಯಾವಾಗ ಕಳೆದ ತಿಂಗಳು ಅಂದ್ರೆ ನವೆಂಬರ್ 9, 10, 11ರಂದು ಹೆರಿಗೆ ಅಂತ ಸಂದರ್ಭದಲ್ಲಿ ಏನು ಈ ಗ್ಲೂಕೋಸ್ ಅನ್ನು ಏರಿಸಿದ್ರೆ ಆ ಮಹಿಳೆಯರಿಗೆ ಮಾತ್ರ ಒಂದಷ್ಟು ಎಫೆಕ್ಟ್ ಆಗಿದೆ. ಒಂದಷ್ಟು ಅಳಿದುಳಿದ ಬಾಕ್ಸ್ಗಳಿದ್ದಾವೆ, ಎಲ್ಲವನ್ನು ಕೂಡ ಸೀಸ್ ಮಾಡಿ ಇಡಲಾಗಿದೆ. ಅದನ್ನು ಕೂಡ ಲೋಕಾಯುಕ್ತ ಅಧಿಕಾರಿಗಳು ಪರಿಶೀಲನೆ ಮಾಡಿದರೆ ಮತ್ತೊಮ್ಮೆ ಯಾವುದೇ ಕಾರಣಕ್ಕೂ ಅಪ್ಪಿತಪ್ಪಿ ಕೂಡ ಯಾವುದನ್ನು ಕೂಡ ಬಳಸಬೇಡಿ ಅನ್ನೋಂತ ತಾಕೀತನ್ನು ಕೂಡ ಇಲ್ಲಿರ್ತಕ್ಕಂಥ ವೈದ್ಯಾಧಿಕಾರಿಗಳೇ ಮಾಡಿದ್ದಾರೆ. ಪ್ರಗತಿ. ಓಕೆ, ಥ್ಯಾಂಕ್ ಯು ನರಸಿಂಹಮೂರ್ತಿ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.